ಕೊನೆಗೂ ಸಂತೋಷನ ಕಿತಾಪತಿಗೆ ರೊಚ್ಚಿಗೆದ್ರು ಲಕ್ಷ್ಮೀ ನಿವಾಸ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಇಬ್ಬರೂ ಜಾನು ತಿಥಿಗೆ ಅಂತ ಕಾರ್ಡ್ನ ಪ್ರಿಂಟ್ ಮಾಡಿಸ್ಕೊಂಡು ಬರ್ತಾರೆ. ಬಂದು ಹಾಲ್ನಲ್ಲಿ ಕುತ್ಕೊಂಡ್ಬಿಟ್ಟು ವೀಣಾ ಬಾಮ್ಮ ಇಲ್ಲಿ ಅಂತ ಕರೆದ್ಬಿಟ್ಟು, ನೋಡಮ್ಮ ವೀಣಾ, ನಾನು ನಿಮ್ಮ ಅತ್ತೆ ಇಬ್ಬರೂ ಜಾನು ತಿಥಿ ಕಾರ್ಡ್ನ ನಮ್ಮ ನೆಂಟರಿಷ್ಟಗಳೆಲ್ರಿಗೂ ಹಂಚಿ ಬರ್ತೀವಿ. ಸಂತೋಷನು ಕರಿಯಮ್ಮ, ಅವನಿಗೂ ಒಂದಷ್ಟು ಕಾರ್ಡ್ ಕೊಡ್ತೀನಿ. ಅವನು ಅವನ ಫ್ರೆಂಡ್ಸ್ಗಳಿಗೆ, ಜಾನು ಫ್ರೆಂಡ್ಸ್ಗಳಿಗೆ, ಅವ್ನಿಗೆ ಗೊತ್ತಿರೋರು ಎಲ್ರಿಗೂ ಕಾರ್ಡ್ ಹಂಚ್ಬಿಡೋಕ್ಕೆ ಹೇಳ್ಬಿಡಮ್ಮ ಅಂತ ಅವ್ರ ಟೆನ್ಷನಲ್ಲಿ ಅವರು ಹೇಳ್ತಾ ಬ್ಯಾಗ್ನಲ್ಲಿ ಕಾರ್ಡ್ಗಳನ್ನೆಲ್ಲ ಜೋಡಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಸಂತೋಷ ಬಂದು ನಿಂತಿರ್ತಾನೆ. ಅದು ಅವ್ರ ಅಪ್ಪಂಗೆ ಗೊತ್ತಿರೋದಿಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಈ ಕಡೆ ಸಂತೋಷ್ ತುಂಬ ಕೋಪದಿಂದ ನೋಡ್ತಾ ಇರ್ತಾನೆ. ಅಪ್ಪ, ನೀನು ಅವತ್ತು ಹೇಳಿದೆ ನಾವೆಲ್ಲರೂ ಒಟ್ಟಿಗೆ ಇರೋಣ, ಜಾನು ಬರ್ತಾಳೆ, ಇನ್ಮೇಲೆ ಈ ಮನೆ ಭಾಗ ಆಗೋದು ಬೇಡ ಅಂತೆಲ್ಲ. ಜಾನು ಬರಲಿಲ್ಲ, ಅದಾಗಲಿಲ್ಲ. ಜಾನು ಬಂದಿದ್ದರೆ ನಾನು ನೀನು ಹೇಳ್ದಂಗೆ ಕೇಳ್ತಿದ್ದೆ, ಆದರೆ ಈಗ ಜಾನು ಬಂದಿಲ್ಲ, ಅದರಿಂದ ಈ ಮನೆ ಭಾಗ ಆಗಲೇಬೇಕು. ನಾನು ಹರೀಶ ಮೊದಲಿನ ಥರ ಒಟ್ಟಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಯಾವತ್ತಿಗೂ ಆಗೋದಿಲ್ಲ. ಈ ಮನೆ ಯಾವಾಗಲೂ ಹೀಗೆ ಭಾಗವಾಗಿರುತ್ತೆ ಅಂತ ಜಾನು ಕಾರ್ಯಕ್ಕೂ ಕೂಡ ಸಂತೋಷ ಅಡ್ಡಿಪಡಿಸ್ತಾ ಇದ್ದಾನೆ. ಲಕ್ಷ್ಮೀ ಶ್ರೀನಿವಾಸ್ ಅವ್ರದ್ದೇ ಚಿಂತೆನಲ್ಲಿ ಮಗಳು ಕಳ್ಕೊಂಡಿರೋ ದುಃಖದಲ್ಲಿ ಅವರಿದ್ರೆ, ಇವನೇನೇನೋ ಬಡ್ಬಡಿಸ್ತಾನೆ, ಅವ್ನ ಪಾಡಿಗೆ ಅವ್ನು ಮಾತಾಡ್ತಿದ್ದಾನೆ ಅಂತ ಇವರಿಬ್ರು ಸುಮ್ಮನೆ ಕೇಳಿಸ್ಕೊಳ್ತಾ ನಿಂತಿದ್ದಾರೆ. ಇಲ್ಲೋ ಹರೀಶ, ಬರೋ ಇಲ್ಲಿ ನೀನು ಹೆಂಡ್ತಿನ ಕರ್ಕೊಂಡು ಅಂತ ಅವನು ಕರೆದ್ಬಿಟ್ಟು, ನೋಡೋ ಹರೀಶ, ನಾನು ನೀನು ಯಾವತ್ತಿಗೂ ಒಟ್ಟಿಗೆ ಇರೋಕ್ಕಾಗಲ್ಲ, ಈ ಮನೆ ಹೀಗೆ ಭಾಗವಾಗಿರಬೇಕು, ನಾನು ಯಾವತ್ತೂ ನಾವು ಇಬ್ಬರು ಒಟ್ಟಿಗೆ ಇರೋದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಸಿಂಚನ ಮುಖ ಸಿಂಡ್ರಿಸ್ಕೊಂಡು ಕೋಪ ಮಾಡಿಕೊಂಡು ನಿಂತ್ಕೊತಾಳೆ. ಈಗ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಇಬ್ಬರಿಗೂ ಕೋಪ ಬಂದಿದೆ. ಅದರಲ್ಲೂ ಎಸ್ಪೆಷಲಿ ಶ್ರೀನಿವಾಸಿಗೆ ಕಣ್ಣು ಫುಲ್ಲು ಕೆಂಪಗಾಗೋ ಥರ ಸಿಟ್ಟು ಮಾಡ್ಕೊಂಡಿರೋದನ್ನ ವಾಹಿನಿ ತೋರಿಸಿದೆ. ಇನ್ನು ನೆಕ್ಸ್ಟ್ ನಾಳಿನ ಸಂಚಿಕೆಯಲ್ಲಿ ಇದಿಷ್ಟ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಶ್ರೀನಿವಾಸು ಸಂತೋಷ್ಗೆ ಕ್ಲಾಸ್ ತಗೋತಾರೆ ಅನ್ನೋದನ್ನ ನೋಡೋಣ. ಲಕ್ಷ್ಮಿ ಕೂಡ ಇಷ್ಟು ದಿನ ಸುಮ್ಮನೆ ಇದ್ದು ಈ ಸರ್ತಿ ಅಂತೂ ರೊಚ್ಚಿಗೆ ಹೇಳಲೇಬೇಕಲ್ವಾ, ಅದೆಲ್ಲದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.